ಏನು ಕೈನಿ ತಿನ್ನೋದ್ರಿಂದ ಇದು ಪ್ರಾಬ್ಲಮ್ ಆಯ್ತಾ? ಗುಟ್ಕಾ ತಿನ್ನೋದ್ರಿಂದ ಓಕೆ, ಕ್ಯಾನ್ಸರ್ ಆಯ್ತು, ಮೌತ್ ಕ್ಯಾನ್ಸರ್. ಏನೇ ಮಾಡಿದ್ರು ನಿಮ್ಮ ಡಾಕ್ಟರ್ ಕೇಳ್ರಿ, ಅಲೋಪತಿಕ್ ಡಾಕ್ಟರ್ ಅವ್ರೇನ್ ಹೇಳ್ತಾರೆ ಅದೇ ಫೈನಲ್. ನಾನ್ ಡಾಕ್ಟರ್ ಅಲ್ಲ. ಇರ್ಲಿ ಆ ಮಾಡಕ್ ಇರ್ಲಿ ನಾವ್ ಇದೇ ತಾಣ ನಾವು ಸರ್ಜರಿ ಬೇಡ ಅಂತ ಸಾಯವಾಗಿ ಮಾಡ್ತಾರೆ. ಓಕೆ ನಮ್ಮ ಓಕೆ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ನೀವು ಎಲ್ಲಿ ಹೋದ್ರಲ್ಲಿ ಸಿಗ್ತಾರೆ ಇವರು. ಇದೇ ಒಂದು ಪಂಗಡ. ಯಾವುದು ಸರ್ ನಗ್ತಾ ಇದಾರೆ, ಯಾಕೆಂದ್ರೆ ನಮಗಂತೂ ಎಡವಿದ್ರೆ ಸಿಗ್ತಾರಂತಾರಲ್ಲ ಹಂಗೆ. ಈ ಬಾಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ ಗುಟ್ಕಾ, ಪಾನ್ ಮಸಾಲ ಹಾಕೊಳ್ಳೋದು. ಇದರಿಂದ ಏನಾಗ್ತದೆ? ಬಾಯಿ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್ ಅಂತೀವಲ್ಲ. ಅಬ್ಬಾಬಾಬಾ, ಇದು ಒಂದು ದೊಡ್ಡ ಪಿಡುಗು. ಅದು ಯಾಕೆಂದ್ರೆ ಎಷ್ಟು ನಾವು ಹೇಳಿದ್ರು ಸರ್ಕಾರ ಯಾವ ರೀತಿ ಪ್ರಚಾರ ಮಾಡ್ತಾ ಇದೆ, ಈ ಗುಟ್ಕಾ ಹಾಕ್ಬೇಡ್ರಿ, ಸಿಗರೇಟ್ ಸೇದ್ಬೇಡ್ರಿ ಅಂತ. ಆ ಮೌತು ಆ ಕಾಲಿಫ್ಲವರ್ ಇಂದ ಬರ್ತೈತೆ. ಹೌದು. ಸೊ ಹಂಗೆಲ್ಲ ಪ್ರಚಾರ ಮಾಡಿದ್ರು ಸಹ ಗುಟ್ಕಾ ತಿನ್ನೋ ಸಿನಿಮಾಕ್ಕಿಂತ ಮುಂಚೆ ಕಂಪಲ್ಸರಿ ಮಾಡ್ಯಾರ ಸರ್ ಹಾಕೋದಕ್ಕಿದು. ಸೊ ಇದರಿಂದ ಒಬ್ರು ಗುಣಮುಖ ಹೊಂದಿ 40 ವರ್ಷದ ಒಬ್ಬ ವ್ಯಕ್ತಿ, ಆ ಕಥೆನೂ ಇದೆ ಸರ್. ಇದು ನಿಮ್ಮ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಯಾವ ರೀತಿ ಹೋಗುತ್ತೆ? ಫಸ್ಟ್ ಆಫ್ ಆಲ್ ನಾನು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ನಾನು ಪ್ರಚಾರ ಮಾಡಲ್ಲ. ನನ್ನ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಡಿಫೈನ್ ಮಾಡಿದ್ದೀನಿ. ನನ್ನ ಮಗನಿಗೆ 2010 AML ಅಕ್ಯೂಟ್ ಮೆಲಾಯ್ಡ್ ಲ್ಯುಕೇಮಿಯಾ ಬ್ಲಡ್ ಕ್ಯಾನ್ಸರ್ ಬಂದಾಗ ವಿತ್ ಅಲೋಪತಿಕ್ ಮೆಡಿಕೇಶನ್ಸ್, ಕೀಮೋ ಮತ್ತೆ BMT ನಾವು ಇದು ಮಾಡಿದ್ವಿ ವಿತೌಟ್ ಡಾಕ್ಟರ್ ನಾಲೆಡ್ಜ್. ಫಾಸ್ಟ್ ರಿಕವರಿ ಆಗ. ಆದರೆ 2015 ನಮ್ಮ ಅಮ್ಮನಿಗೆ ಅಡ್ರಿನಲ್ ಗ್ಲ್ಯಾಂಡ್ ಕ್ಯಾನ್ಸರ್ ಬಂದಾಗ ನಾನು ಸೇವ್ ಮಾಡೋಕ್ಕಾಗಲಿಲ್ಲ. ಸೊ ಆದ್ದರಿಂದ ನಾನು ಅಷ್ಟು ಪ್ರಚಾರ ಮಾಡಲ್ಲ. ಆದರೆ ಜನರು ವರ್ಡ್ ಆಫ್ ಮೌತ್ ಹೆಂಗ್ ಪ್ರಚಾರ ಮಾಡ್ತಿದ್ರೆ, ನಂದು 99% ಪೇಷಂಟ್ಸು ವಿತ್ ಅಲೋಪತಿ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ವಿತೌಟ್ ಡಾಕ್ಟರ್ ನಾಲೆಡ್ಜ್ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ರೆ. ಸೊ ಇಲ್ಲಿ ಇವ್ರ ಪೇಷಂಟ್ ಬಂದು ನನ್ನನ್ನ ರಾಯ್ ಕೇಳೋದಕ್ಕೆ, ಅಂದ್ರೆ ಸುಜಾವ್ ತಗೊಳ್ಳೋದಕ್ಕೆ, ಸರ್ ಒಪಿನಿಯನ್ ತಗೊಳ್ಳೋದಕ್ಕೆ. ಏನೇ ಮಾಡಿದ್ರು ನಿಮ್ಮ ಡಾಕ್ಟರ್ ಕೇಳ್ತಾರೆ, ಅಲೋಪತಿಕ್ ಡಾಕ್ಟರ್ನ ಅವ್ರೇನ್ ಹೇಳ್ತಾರೆ ಅದೇ ಫೈನಲ್. ನಾನ್ ಡಾಕ್ಟರ್ ಅಲ್ಲ. ಇನ್ವೆಂಟ್ ಮಾಡಿದೀನಿ, ನಮ್ಮ ಡಾಕ್ಟರ್ಸು ಪ್ರಾಕ್ಟೀಸ್ ಮಾಡ್ತಾರೆ. ವೆರಿ ವೆರಿ ಕ್ಲಿಯರ್ ಆಗಿರ್ತೀನಿ. ಅನುಭವಗಳು ಹೇಳ್ತೀನಿ. ಅನುಭವಗಳನ್ನ ನೀವು ಅಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಇಲ್ಲ ಸರ್ ನಮಗೆ ರೂಟಲ್ಲಿ ಕೆಲಸ ಆಗುತ್ತೆ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಹೆಂಗೆ ಅಂದಾಗ ದೆನ್ ಸ್ಟೋರಿ ಹೇಳಿದ್ರು. ಲಾಸ್ಟ್ ಇಯರ್ ಇದಾಯ್ತು, ಏನೋ ಗೊತ್ತಾಯ್ತು ಮೌತ್ ಕ್ಯಾನ್ಸರ್ ಇದೆ ಅಂತ 2024 ಗುಟ್ಕಾ ಹಾಕೋದ್ರಿಂದ. 2025 ಜುಲೈಯಲ್ಲಿ ಶುರುವಾಯಿತು ಕೀಮೋ ಕಿದ್ವಾಯಲ್ಲಿ. ಶುರು ಆಗಿ ಜುಲೈಯಲ್ಲಿ, ಇದು 1 month ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನಾನು ಹೇಳ್ತಾ ಇರೋದು. 7 ಕೀಮೋ ಪ್ರಪೋಸ್ ಮಾಡಿದ್ದಂತೆ. 3 ಕೀಮೋ ಆಗೋವರೆಗೂ ಏನು ಗೊತ್ತಾಗಲಿಲ್ವಂತೆ. ಜುಲೈಯಲ್ಲಿ ನಮ್ಮಲ್ಲಿ ಏನ್ ತಗೊಂಡ್ರು ಆಗಸ್ಟ್ ಅಲ್ಲಿ 4-5ನೇ ಕೀಮೋಗೆ ಹೂವಿದ್ದಾಗಿತ್ತಂತೆ, ಕಾಲಿಫ್ಲವರ್, ಹೂಕೋಸು, ಆ ಟೈಪ್. ಈಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಹೌದೌದು, ಭಯ ಇಡ್ಸೋದಕ್ಕೆ ಆ ಟೈಪ್. ಅದು ಇವಾಗೆಲ್ಲ ಕ್ಲೀನ್ ಆಗಿ 1 ತಿಂಗಳಿಗೆ ಹೊರಟೋಗಿದೆ ಅಂತ ತೋರಿಸಿ ನನಗೆ ನಂಬಕ್ಕೆ ಆಗಲ್ಲ. ಲಿಟ್ಲಿಸ್ಬೇಕು. ಆಮೇಲೆ ಹೇಳಿದ್ರು 2 ಕೀಮೋ ಬೇಕಾಗಿಲ್ಲ. ಅವ್ರ ಸ್ಟೇಟ್ಮೆಂಟ್ ಏನೋ ಕಿದ್ವಾ ಇರ್ಲಿ, ಈಗ ಅದು ಆಪರೇಷನ್ ಮಾಡಬೇಕು ಅಂತ. ಇವರೇನು 1 ತಿಂಗಳಲ್ಲಿ ಇಷ್ಟು ಡಿಫ್ರೆನ್ಸ್ ಆಗಿದೆ. ಇಡೀ ಕಿದ್ವಾಯಿನಲ್ಲಿ ಇವರ ಜೊತೆಲಿ ತಗೊಂಡ ಎಲ್ಲ ಪೇಷಂಟ್ಗಳು ಹಂಗೆ ಇದ್ದಾರೆ. ಇದು ರೂಟಲ್ಲಿ ಹೋಗ್ತೈತೆ, ನಮಗೆ ಮೌತ್ದು ಮತ್ತೆ ಅದನ್ನ ಆಪರೇಟ್ ಮಾಡಕ್ ಇಷ್ಟ ಇಲ್ಲ. ಇದು ಮೂಲದಿಂದಲೇ ಇದನ್ನ ಗುಣಪಡಿಸ್ತಾ ಇದೆ ನಿಮ್ದು ಅಂತ ಅವ್ರ ಸ್ಟೇಟ್ಮೆಂಟ್. ಸೊ ಈ ರೀತಿ ಅವ್ರು ಬಂದು ಹೇಳ್ದಾಗೆ ನಾನು ಹೇಳಿದೆ, ನೀವು ಏನು ಇದಿಲ್ಲ ಅಂದ್ರೆ ನೀವೆಷ್ಟೋ ಜನಕ್ಕೆ ದೇವ್ರ ಸ್ವರೂಪ ಆಗ್ತೀನಿ. ಆ ಒಂದು ವಿಡಿಯೋ ನೋಡಿದ್ರೆ ರಿಪೋರ್ಟ್ಸ್ ಏನು ನನಗೆ ಕೊಡ್ಲಿಲ್ಲ. ಇಟ್ಸ್ ಓನ್ಲಿ 1 month ಟ್ರೀಟ್ಮೆಂಟ್, 1.25 ತಿಂಗಳದ್ದು. ಆ ರೀತಿ ಇದು ವರ್ಕ್ ಆಗುತ್ತೆ.
ಸೊ ಹೂಕೋಸ್ಕರ ಇದ್ದಿದ್ದು ಮುಖ ಯಾವ ರೀತಿ ಆಗಿದೆ ಅಂತ ನಿಮ್ಮ ಎದುರಿಗೆ ಕೂತ್ಕೊಂಡು ಮಾತಾಡ್ಬಿಟ್ರು. ಅದು ನಾವು ನೋಡ್ಬೋದು. ನಿಮ್ಮ ಹೆಸರೇನಪ್ಪ? ನಮ್ಮ ಹೆಸರು ಬೊಮ್ಮಯ್ಯ ಸರ್. ಬೊಮ್ಮ, ಯಾವ ಊರು ನಿಮ್ದು? ನಮ್ದು ಬಳ್ಳಾರಿ ಹತ್ರ ಹಳ್ಳಿ. ಏನು ಕೈನಿ ತಿನ್ನೋದ್ರಿಂದ ಇದು ಪ್ರಾಬ್ಲಮ್ ಆಯ್ತಾ? ಗುಟ್ಕ ಸರ್. ಗುಟ್ಕಾ ತಿನ್ನೋದ್ರಿಂದ. ಓಕೆ, ಕ್ಯಾನ್ಸರ್ ಆಯ್ತು, ಮೌತ್ ಕ್ಯಾನ್ಸರ್ 2020ರಲ್ಲಿ ನಮ್ಮ 24 ಸರ್. 24ರಲ್ಲಿ. ಓಕೆ, ಕೀಮೋ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಕಿಮೋ ಇವಾಗ 3 ತಿಂಗಳು 3 ತಿಂಗಳಾಯ್ತು. ಆಗಸ್ಟ್ 15ಕ್ಕೆ ಹಾಕ್ಸಿದ್ವಿ ಸರ್. 5ನೇ ಕಿಮೋ. 5 ಕೀಮೋ ತಗೊಂಡ್ರಿ. ಶುರುವಾಗಿದ್ದು ಯಾವ ತಿಂಗಳಲ್ಲಿ? 7ನೇ ತಿಂಗಳು. ಏನು, ಜುಲೈಯಲ್ಲಿ. ನಮ್ದು 1 ತಿಂಗಳು ಔಷಧಿ ತಗೊಂಡಿದ್ರಿ ಆಗಸ್ಟ್ ಅಲ್ಲಿ. ನಮ್ದು ಔಷಧಿ ತಗೊಂಡಾಗ ಏನೇನು ಶರೀರದಲ್ಲಿ ಚೇಂಜಸ್ ಆಯ್ತು? ಇದು ಹೂಕೋಸ್ಕರ ಬೆಳೆದು ಸರ್. ಕಿಮೋ ಎಲ್ಲ ಕರಿಗೋಗಿದೆ. ಸೈಡ್ ಎಫೆಕ್ಟ್ ಏನಿಲ್ಲ ಸರ್. ಕಿಮೋ ತಿಂದು ಸರ್. ಹಾರ್ಟ್, ಕಿಡ್ನಿ, ಲಿವರ್ ಎಲ್ಲ ನಾರ್ಮಲ್. ಎಕ್ಸಲೆಂಟ್. ಊಟ ಚೆನ್ನಾಗ್ ಮಾಡ್ತಾರ. ಹಸುನು ಅವಾಗ ಹಸಿವಾಗ್ತಿರ್ತಿ. ಇವಾಗ ಹಸುವಕ್ಕೆ ಒಂದ್ ಒಪ್ಪತ್ತು ಮಧ್ಯಾಹ್ನ ಉಪವಾಸ ಇರ್ತಾರ. ಹಣ್ಣು ಜ್ಯೂಸನ್ನ ತಿಂದು ಆತರ. ಅವಾಗಾದ್ರೆ ಬರೀ ಹಸು ಅಂತಿದ್ರು. ಊಟ ಬೇಕು. ಇವಾಗ ಊಟ ಕಡಿಮೆ. ಮತ್ತೆ ಬಾಯಿ ತೋರಿಸಿ, ಬಾಯಲ್ಲಿ ಹೆಂಗಿದೆ? ಇರ್ಲಿ, ಆ ಮಾಡಕ್ ಇರ್ಲಿ. ನಾವ್ ಇದೇ ತಾಣ, ನಾವ್ ಸರ್ಜರಿ ಬೇಡ ಅಂತ ಸಾಯವಾಗಿ ಮಾಡ್ತಾರೆ. ಓಕೆ ನಮ್ಮ, ಓಕೆ. ಕೂಸು ಬೆಳ್ದಂಗೆ ಬೆಳೆದಿದ್ದು ಇದಾಗಿದೆ ಅಂತ ನಾನು ಕೇಳಿ ನನಗೆ ಖುಷಿ ಆಯ್ತು. ಎಲ್ಲರಿಗೆ 7 ಕೀಮೋಗೆ, ನಮ್ಗೆ 5 ಕೀಮೋಗೆ ಸರಿ ಆಗೈತೆ. ಫಸ್ಟ್ 3 ಕೀಮೋಗ ಅಷ್ಟೊಂದು ಹೋಗಿದ್ದಿಲ್ಲ. ಇದು ತಗೊಂತ ಅದ್ 2 ಕೀಮೋ ಹಾಕ್ಸಿದ್ವಿ. ಮತ್ತೆ ನಿಮ್ ಡ್ರಿಂಕ್ ತಗೊಂತ ಅದು ಕವರ್ ಆಗಿದ್ದಂಗೆ ಐತಿದೆಲ್ಲ. ಕರೆಕ್ಟ್ ಸರ್, ನೋಡ್ಬೋದು. ಸೊ ಇದಕ್ಕೆ ನಿಮ್ಮ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಏನು ಸರ್? ಫುಡ್ ಸೊ ನನ್ನ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಲ್ಲಿ ಈ ಆಯುರ್ವೇದ ಜೊತೆನಲ್ಲಿ ಅಸಿಡಿಕ್ ನೇಚರ್ ಇಂದ ಆಲ್ಕಲೈನ್ ನೇಚರ್ಗೆ ಬಾಡಿ ತರೋದಿಕ್ಕೆ 100% ಬೇಯಿಸದೇ ಇರೋ ಆಹಾರ ತಗೊಳಕ್ ಹೇಳ್ತೀನಿ. ಲೀಚ್ ಮಾಡಿ, ಅಂದ್ರೆ ಕೋತಿ ಆಹಾರ ಪದ್ಧತಿ, ಮಂಕಿ ಡಯಟ್. ಸೊ ಯಾಕೆ ಅಂತಂತಂದ್ರೆ ಆ ರೀತಿ ಇದು ವರ್ಕ್ ಆಗ್ತಾ ಇದೆ. ಸೊ ಇಲ್ಲಿ ಏನು, ಒಂದು ಡಾಕ್ಟರ್ ಜೋಹಾನಾ ಬಡ್ವಿಗ್ದು ಪ್ರೊಸೀಜರ್ ತಗೊಂಡಿದ್ದೀನಿ. ಯಾವುದು? ಅಗಸೆ ಮಜ್ಜಿಗೆ. ಅದು 1 ಗ್ಲಾಸು ಅಗಸೆ ಮಜ್ಜಿಗೆ ಆಲ್ರೆಡಿ ನೀವು ತೋರಿಸಿದ್ರಿ. ಆ ರೀತಿ ಮಾಡಿದ್ರೆ ಸೊ ಇದು ಡಿಟಾಕ್ಸ್ ಮಾಡುತ್ತೆ ಬಾಡಿನ. ಲಿಗ್ನನ್ಸ್ ಇಂತಿದೆ. ಒಮೆಗಾ 3, ಒಮೆಗಾ 6 ಸೆಲ್ಯುಲಾರ್ ಮೆಟಬಲಿಕ್ ಆಕ್ಟಿವಿಟಿ ಮತ್ತು ಸೆಲ್ಯುಲಾರ್ ರೆಸ್ಪಿರೇಷನ್ ಸಿಸ್ಟಮ್ ಅನ್ನು ರೆಗ್ಯುಲೇಟ್ ಮಾಡುತ್ತೆ. ಸೊ ಎಂಟೈರ್ ಬಾಡಿ ಹ್ಯೂಮಿನಿಟಿ ಸ್ಟ್ರಾಂಗ್ ಆಗುತ್ತೆ. ಸೊ ಇಲ್ಲಿ 637 ಅಂತಿದೆ. ಗ್ಯಾಸ್ಟ್ರೋ ಸಪೋರ್ಟು, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು, ಇಮ್ಯೂನ್ ಸಪೋರ್ಟ್. ಇವು ಬೆಳಗ್ಗೆ ಸಂಜೆ 15 ml ಮಿಕ್ಸ್ ಮಾಡಿ ತಗೊಳ್ಬೇಕು. ಗ್ರಾವಿಯೋಲಾ ಅಂತ ಕ್ಯಾಪ್ಸೂಲ್ಸ್ ಇದೆ, ಮತ್ತೆ ಪೌಡರ್ಸು ಇದೆ. ಅದನ್ನ 2 ಸರಿ ತಗೊಳ್ಬೇಕು. ಅರ್ಧ ಟೀ ಸ್ಪೂನ್, ಇವನು 1 ಟೀ ಸ್ಪೂನ್ ತಗೊಳ್ಬಹುದು. ಕರೆಕ್ಟ್. ಆಮೇಲೆ ಆಹಾರ ಪದ್ಧತಿ ಮಾತ್ರ 100% ಅನ್ಕುಕ್ಡ್ ತಗೊಳ್ಬೇಕು. ಕೋಸಂಬರಿ ಬಾರಿ ಇಂಪಾರ್ಟೆಂಟ್. ಇವತ್ತು ಅಜ್ವೈನ್ದು ಒಂದು ಡ್ರಿಂಕ್, ಸ್ಪೆಷಲ್ ಡ್ರಿಂಕ್ ಅದನ್ನ ಮನೆಯಲ್ಲೇ ಮಾಡಿ, ಅದು ಏನೋ ಒಳ್ಳೆ ಬೆಸ್ಟ್ ಡಿಟಾಕ್ಸ್. ಈ ಎಲ್ಲ ಕಡೆ ನಾಟಿ ಊಟ, ನಾಟಿ ಬಿರಿಯಾನಿ, ನಾಟಿ ಊಟ, ನಾಟಿ ಶೈಲಿ. ಸೊ ಅದ್ರೊಳಗೆ ಇವಾಗ ಇದು ನಾಟಿ. ಎಸ್. ಈಗ ಅಜ್ವೈನ್ ಡಿಟಾಕ್ಸರ್. ಓಕೆ, ಬಾಡಿಗೆ. ಇದನ್ನ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ. ಇದರಲ್ಲಿ ಈಕ್ವಲ್ ಕ್ವಾಂಟಿಟಿ ಏನು, ಅಜ್ವೈನ್, ಆಮೇಲೆ ಜೀರಾ, ಆಮೇಲೆ ಸೋಂಪು, ಆಮೇಲೆ ಮೆಂತ್ಯ, ಇದೆಲ್ಲ ಹುರ್ಕೊಂಡಿದ್ವಿ. ಹುರ್ಕೊಂಡಿದ್ದಾದ್ಮೇಲೆ ಎಲ್ಲ 1 ಟೇಬಲ್ ಸ್ಪೂನು ಇಲ್ಲಿ ತಗೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ನ ಓವರ್ ನೈಟ್ ನೀರಲ್ಲಿ ಈ ರೀತಿ ಇದು ಮಾಡ್ಬೇಕು. ನೀರಲ್ಲಿ ನೆನೆಸ್ಬೇಕು. ಈ ರೀತಿ ನೆನೆಸ್ಬಿಟ್ಟು ಆಮೇಲೆ ಬಾಯ್ಲ್ ಮಾಡಿ ತಣ್ಣಗಾಗಿ ಈಗ ಇಟ್ಕೊಂಡಿದ್ದೀನಿ. ಈಗ ಅರ್ಥದಲ್ಲ? ಎಗೇನ್ ಪ್ರೊಸೀಜರ್ ಹೇಳ್ತೀನಿ. ಈ ಪೌಡರ್ನ ಓವರ್ ನೈಟ್ ನೆನೆಸ್ಬೇಕು 1 ಗ್ಲಾಸ್ ನೀರಿನಲ್ಲಿ. ಬೆಳಗ್ಗೆ ಅದನ್ನ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಬಾಯ್ಲ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಈ ರೀತಿ ತಗೊಂಡು ಇದನ್ನು ಶೋಧಿಸ್ಕೊಬೇಕು. ಈ ಶೋಧಿಸ್ಕೊಂಡು ಅದನ್ನ ಖಾಲಿ ಹೊಟ್ಟೆಲಿ ಕುಡಿಬೇಕು. ನೋಡಿ, ಈಗ ತಯಾರಾಗಿದೆ. ಇದನ್ನ ಖಾಲಿ ಹೊಟ್ಟೆನಲ್ಲಿ ಕುಡಿದಾದ್ಮೇಲೆ ಒಂದು 2 hours ಏನು ತಿನ್ಬಾರ್ದು. ಅಷ್ಟು ಎಫೆಕ್ಟಿವ್ ಇರುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಮುಖ ಶೈನಿಂಗ್ ಬರೋದಕ್ಕೆ, ಡೈಜೆಷನ್ಗೆ
ಮತ್ತೆ ಅಸಿಡಿಕ್ ನೇಚರಿಂದ ಆಲ್ಕಲಿಕ್ ನೇಚರ್ಗೆ ಇದಕ್ಕೆಲ್ಲ ಒಳ್ಳೇದಾಗುತ್ತೆ. ಓಕೆ ಸರ್. ಈಗ ನೋಡಿ ಹೇಗೆ ಕುಡಿದ್ರೆ ಬ್ಯೂಟಿಫುಲ್ ಅಂಡ್ ಯು ಶುಡ್ ಎಂಜಾಯ್ ಇಟ್ ಇದನ್ನ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.